ತಿರುಕನ ಕನಸು ಎಂಬ ಪದ್ಯ ಭಾಗದಲ್ಲಿ ಬರ್ತಕ್ಕಂಥ ಒಂದು ವಾಕ್ಯದ 2-3 ವಾಕ್ಯದ 5-6 ವಾಕ್ಯದ ಪ್ರಶ್ನೋತ್ತರಗಳು ಮತ್ತು ಪದ್ಯ ಭಾಗ. ಅಭ್ಯಾಸ ಕೊಟ್ಟಿರುವ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ. ಪ್ರಶ್ನೆ ಸಂಖ್ಯೆ 1. ತಿರುಕನು ಎಲ್ಲಿ ಕನಸನ್ನು ಕಂಡನು? ಉತ್ತರ: ತಿರುಕನು ಮುರುಕು ಧರ್ಮಶಾಲೆಯಲ್ಲಿ ಹೊರಗಿರುವಾಗ ಅಂದರೆ ಮಲಗಿರುವಾಗ ಒಂದು ಕನಸನ್ನು ಕಂಡನು. ಎರಡನೇ ಪ್ರಶ್ನೆ: ಆನೆಯು ಯಾರ ಕೊರಳಿಗೆ ಮಾಲೆಯನ್ನು ಹಾಕಿತು? ಉತ್ತರ: ಆನೆಯು ತಿರುಕನ ಕೊರಳಿಗೆ ಮಾಲೆಯನ್ನು ಹಾಕಿತು. ದಯವಿಟ್ಟು ಇಲ್ಲಿವರೆಗೆ ಯಾರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ, ದಯಮಾಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಪ್ರಶ್ನೆ ಸಂಖ್ಯೆ 3. ತಿರುಕನಿಗೆ ಪಟ್ಟವನ್ನು ಕಟ್ಟಿದವರು ಯಾರು? ಉತ್ತರ: ತಿರುಕನಿಗೆ ಅರಮನೆಯ ಅಧಿಕಾರಿಗಳು ಪಟ್ಟವನ್ನು ಕಟ್ಟಿದರು. ಪ್ರಶ್ನೆ ಸಂಖ್ಯೆ 4. ರಾಜ ಲೋಲನಾಗಿ ಮಂತ್ರಿಗೆ ಏನೆಂದು ನುಡಿದನು? ಉತ್ತರ: ರಾಜ ಲೋಲನಾಗಿ ಸಂತೋಷದಿಂದ ಮಂತ್ರಿಗೆ ತನ್ನ ಮಕ್ಕಳಿಗೆ ಮದುವೆ ಮಾಡಲು ಸಂಬಂಧವನ್ನು ನೋಡಲು ಹೇಳಿದನು. ಪ್ರಶ್ನೆ ಸಂಖ್ಯೆ 5. ತಿರುಕನ ಕನಸು ಈ ಪದ್ಯವನ್ನು ಬರೆದ ಕವಿ ಯಾರು? ಉತ್ತರ: ತಿರುಕನ ಕನಸು ಪದ್ಯವನ್ನು ಮುಪ್ಪಿನ ಷಡಕ್ಷರಿಯವರು ಬರೆದಿದ್ದಾರೆ. ಆ ಕೊಟ್ಟಿರುವ ಪ್ರಶ್ನೆಗಳಿಗೆ 2-3 ವಾಕ್ಯಗಳಲ್ಲಿ ಉತ್ತರಿಸಿ. 1. ಕರಿಯ ಕೈಗೆ ಕುಸುಮ ಮಾಲೆಯನ್ನು ಕೊಡಲು ಕಾರಣವೇನು? ಉತ್ತರ: ಆ ಪಟ್ಟಣದ ರಾಜನು ಸತ್ತಾಗ ಅವನಿಗೆ ಮಕ್ಕಳಿಲ್ಲದ್ದರಿಂದ ಅರಮನೆಯವರು ಒಂದು ನಿರ್ಧಾರಕ್ಕೆ ಬಂದು ಪಟ್ಟದಾನೆಯ ಸೊಂಡಿಲೆಗೆ ಹಾರವನ್ನು ಕೊಟ್ಟು ಅದು ಯಾರ ಕೊರಳಿಗೆ ಹಾಕುವುದೋ ಅವರೇ ರಾಜನಾಗಬೇಕೆಂದು ನಿರ್ಧರಿಸಿ ಕರಿಯ ಕೈಗೆ ಕುಸುಮ ಮಾಲೆಯನ್ನು ಕೊಟ್ಟರು. ಎರಡನೆಯ ಪ್ರಶ್ನೆ: ತಿರುಕ ಪೊಡವಿಯಾಣಮನಾದುದು ಹೇಗೆ? ಉತ್ತರ: ಪಟ್ಟದಾನೆಯು ತನ್ನ ಸೊಂಡಿಲಿಗೆ ತೊಡರಿಸಿದ ಮಾಲೆಯನ್ನು ತೆಗೆದುಕೊಂಡು ಎಲ್ಲಾ ಕಡೆಯೂ ಸುತ್ತಿ ಕೊನೆಗೆ ತಿರುಕನ ಕೊರಳಿಗೆ ಹಾಕುತ್ತದೆ. ನಿರ್ಣಯದಂತೆ ಅರಮನೆಯವರು ತಿರುಕನನ್ನು ರಾಜ್ಯದ ರಾಜನನ್ನಾಗಿ ಮಾಡುತ್ತಾರೆ. ಹೀಗೆ ತಿರುಕನು ಪೊಡವಿಯಾಣಮನಾದನು. ಮೂರನೆಯ ಪ್ರಶ್ನೆ: ಕನಸು ಕಾಣುತ್ತಿದ್ದ ತಿರುಕನು ಹೆದರಿ ಏಕೆ ಕಣ್ಣು ತೆರೆದನು? ಉತ್ತರ: ಸುಖದ ಸುಪ್ಪತ್ತಿಗೆಯಲ್ಲಿರುವಾಗ ಎಂದರೆ ಎಲ್ಲಾ ರೀತಿಯ ಸುಖ ಸಂತೋಷವನ್ನು ಹೊಂದಿರುತ್ತಾನೆ. ರಾಣಿಯರು, ಮಕ್ಕಳು, ಅವರ ಜೊತೆಗಾರರಾದ ಮದುಮಕ್ಕಳು ಹೀಗೆ ಸಂತೋಷ ಸಂಭ್ರಮದಲ್ಲಿರುವಾಗಲೇ ಶತ್ರು ಸೈನ್ಯದವರ ಮಕ್ಕಳು ಬಂದು ಆಕ್ರಮಣ ಮಾಡುತ್ತಾರೆ. ಅದನ್ನು ಕಂಡು ಹೆದರಿ ತಿರುಕನು ಕಣ್ಣು ತೆರೆಯುತ್ತಾನೆ. ಈ 5-6 ವಾಕ್ಯಗಳಲ್ಲಿ ಉತ್ತರಿಸಿ. ಪ್ರಶ್ನೆ ಸಂಖ್ಯೆ 1. ತಿರುಕನು ರಾಜನಾದದ್ದು ಹೇಗೆ? ಉತ್ತರ: ತಿರುಕನು ಎಂದಿನಂತೆ ಹಾಳು ಬಿದ್ದ ಮುರಿದು ಬಿದ್ದ ಧರ್ಮಶಾಲೆಯ ಗೋಡೆಯ ಬದಿಗೆ ಮಲಗಿರುತ್ತಾನೆ. ಆ ಊರಿನ ರಾಜ ಸತ್ತು ಹೋಗಿ ಅವನಿಗೆ ಮಕ್ಕಳಿಲ್ಲದಿರುವುದರಿಂದ ಪಟ್ಟದಾನೆಯ ಸೊಂಡಿಲಿಗೆ ಕುಸುಮ ಮಾಲೆಯನ್ನು ಕೊಟ್ಟು ಕಳುಹಿಸುತ್ತಾರೆ. ಅದು ಇವನ ಕೊರಳಿಗೆ ಕುಸುಮ ಮಾಲೆಯನ್ನು ಹಾಕುತ್ತದೆ. ಅದರ ಪ್ರಕಾರ ಅವನಿಗೆ ರಾಜ್ಯ ಪಟ್ಟವನ್ನು ಕಟ್ಟಿ ರಾಜನನ್ನಾಗಿ ಮಾಡುತ್ತಾರೆ. ಹೀಗೆ ತಿರುಕನು ರಾಜನಾಗುತ್ತಾನೆ. ಎರಡನೆಯ ಪ್ರಶ್ನೆ: ತಿರುಕನು ಕನಸಿನಲ್ಲಿ ರಾಜ್ಯವನ್ನು ಆಳಿದ ರೀತಿಯನ್ನು ವಿವರಿಸಿ. ಉತ್ತರ: ತಿರುಕನು ಕನಸಿನಲ್ಲಿಯೇ ತಾನು ರಾಜನಾದುದಕ್ಕೆ ಹೆಮ್ಮೆ ಪಟ್ಟುಕೊಳ್ಳುತ್ತಾನೆ. ರಾಜನಾದ ಮೇಲೆ ಇತರ ರಾಜರು ಇವನಿಗೆ ತಮ್ಮ ಕನ್ಯೆಯರನ್ನು ಕೊಟ್ಟು ಮದುವೆ ಮಾಡುತ್ತಾರೆ. ರಾಜ್ಯವನ್ನು ಚೆನ್ನಾಗಿ ಆಳುತ್ತಾ ತನ್ನ ಪತ್ನಿಯರೊಂದಿಗೆ ಸುಖವಾಗಿರುತ್ತಾನೆ. ರಾಜ್ಯಭಾರ ಮಾಡುತ್ತಾ ಕುಳಿತುಕೊಂಡಿರುವಾಗ ಇವನ ಮಕ್ಕಳು ಬಂದು ತೊಡೆಯೇರಿ ಕುಳಿತು ಆಟವಾಡುತ್ತಿದ್ದರು. ಈ ರೀತಿ ಚೆನ್ನಾಗಿ ರಾಜ್ಯವನ್ನಾಳುತ್ತಿದ್ದನು.
ಪಠ್ಯಪುಸ್ತಕದಲ್ಲಿ ಪದ್ಯ ಭಾಗವನ್ನು ಪೂರ್ಣಗೊಳಿಸಿ ಅಂತ ಕೊಟ್ಟಿದ್ದಾರೆ. ನಾನಿಲ್ಲಿ ನೋಟ್ಸ್ನಲ್ಲಿ ಬರೆದಿದ್ದೇನೆ ನೋಡಿ. ನಡೆದು ಯಾರ ಕೊರಳಿನಲ್ಲಿ ತೊಡರಿಸುವುದೋ ಅವರ ಪಟ್ಟ, ಕೊಡೆಯರನ್ನು ಮಾಳ್ವೆವೆಂದು ಬಿಟ್ಟರಲ್ಲಿಯೇ. ಒಡನೆ ತನ್ನ ಕೊರಳಿನಲ್ಲಿ ತೊಡರಿಸಲಕ್ಕೆ ಕಂಡು ತಿರುಕ ಪೊಡವಿಯಾಣಮನಾದೆನೆಂದು ಹಿಗ್ಗಿರುತ್ತಿರ್ದನು. ಮಾದರಿಯಂತೆ ಕೊಟ್ಟಿರುವ ಪದಗಳನ್ನು ಬಿಡಿಸಿ ಬರೆಯಿರಿ. ಇದು ಸಹ ಪಠ್ಯಪುಸ್ತಕದ ಅಭ್ಯಾಸ ಚಟುವಟಿಕೆಯಲ್ಲಿ ಕೊಟ್ಟಿದ್ದಾರೆ. ಈಗ ನೋಡ್ರಿ, ಇಲ್ಲಿ ಒಂದು ಮಾದರಿ ಇದೆ. ಮಾದರಿ ತಿರುಕನೋರ್ವ ನೂರ ಮುಂದೆ ಅಂದರೆ ಇದನ್ನ ನಾವು ಬಿಡಿಸಿ ಬರೆದಾಗ ತಿರುಕನು ಪ್ಲಸ್ ಓರ್ವನು ಪ್ಲಸ್ ಊರ ಪ್ಲಸ್ ಮುಂದೆ ಅಂತ ಅವ್ರು ಮಾದರಿ ಕೊಟ್ಟಾರೆ. ಇದೇ ತರವಾಗಿ ನಾವು ಇಲ್ಲಿ ಫಾರ್ ಎಕ್ಸಾಂಪಲ್ ಒಂದೇದ್ದು ಹೊರಗಿರುತ್ತಲೊಂದು ಅಂತಿದೆ. ಇದನ್ನು ನಾವು ಬಿಡಿಸಿ ಬರಬೇಕು. ಹೊರಗಿ ಪ್ಲಸ್ ಇರುತ್ತಲಿ ಪ್ಲಸ್ ಒಂದು. ಎರಡನೇದಾಗಿ ವರ ಕುಮಾರರಿಲ್ಲದಿರಲು ಅಂದ್ರೆ ಇದನ್ನು ಬಿಡಿಸಿ ಬರೆಯೋದು ವರ ಕುಮಾರರು ಪ್ಲಸ್ ಇಲ್ಲದೆ ಪ್ಲಸ್ ಇರಲು. ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ. ಮೂರನೇದು ಪೊಡವಿ ಯಾಣ್ಮನಾದ ನೆಂದು ಇದನ್ನು ಬಿಡಿಸಿ ಬರೆಯೋದು ಪೊಡವಿಯ ಪ್ಲಸ್ ಆಣ್ಮನು ಪ್ಲಸ್ ಆದೇನು ಪ್ಲಸ್ ಎಂದು. ನಾಲ್ಕನೆಯದು ನಿಷ್ಠ ಸುಖದೊಳಿರ ಲವಂಗೆ ಇದನ್ನು ಬಿಡಿಸಿ ಬರೆದಾಗ ನಿಮ್ಮ ಸುಖದೋಳ್ ಪ್ಲಸ್ ಇರಲು ಪ್ಲಸ್ ಅವಂಗೆ. ದಯವಿಟ್ಟು ಯಾರು ನಮ್ಮ ಚಾನಲ್ಗೆ ಇಲ್ಲಿವರೆಗೂ ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ. ಮುಂದಿನ ಈ ಥರದ ಸಾಕಷ್ಟು ಪಾಠಗಳ, ಪದ್ಯಗಳ, ಪ್ರಶ್ನೋತ್ತರಗಳು, ಅಭ್ಯಾಸ ಚಟುವಟಿಕೆಗಳು, ವ್ಯಾಕರಣಾಂಶಗಳನ್ನು ಪಡೆಯಿರಿ. ಧನ್ಯವಾದಗಳು.